ಹಾಯ್ ಎಲ್ಲರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರ್ತಾ ಇರುತ್ತೆ. ನಾನು ಇವತ್ತು ಬಂದು ನಿಮಗೆ ಡ್ರೆಸ್ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಲೈನಿಂಗ್ ಕಟ್ ಮಾಡೋದೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ. ಡ್ರೆಸ್ ಕಟ್ಟಿಂಗ್ ಆಗಲೇ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ. ನಂತರ ಬಂದ್ಬಿಟ್ಟು ನೀವು ಲೈನಿಂಗ್ನ ಬಾಕ್ಸ್ ಅಂದರೆ ನಾನು ಫಸ್ಟು ಬ್ಯಾಕ್ ಸೈಡ್ದು ನಾನು ಇದು ಮಾಡ್ಕೋತಾ ಇದ್ದೀನಿ, ಸ್ಟಿಚ್ ಮಾಡ್ತಾ ಇದ್ದೀನಿ. ಫಸ್ಟು ಲೈನಿಂಗ್ ಮತ್ತು ಅದನ್ನು ಎರಡನ್ನೂ ಸೇಮ್ ಇಟ್ಕೊಂಡು ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ. ಹಿಂದೆ ರೌಂಡ್ ಶೇಪ್ ತೆಗೆದಿದ್ದೀನಿ, ಆ ರೌಂಡ್ ಶೇಪ್ನ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಮೇಲ್ಗಡೆ ಟಾಪ್ನ ಡೈರೆಕ್ಟ್ ಇಡಿ, ಲೈನಿಂಗ್ನ ಮಾಮೂಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಅದನ್ನು ಉಲ್ಟಾ ತೆಗೀರಿ. ಯಾಕಂದರೆ ಪೈಪಿಂಗ್ ಕಟ್ಟಿದ್ರೆ ನೀಟಾಗಿ ಬರೋಲ್ಲ, ಅದರಿಂದ ಉಲ್ಟಾ ತೆಗೆದು ಸ್ಟಿಚ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಅದರಿಂದ ಲೈನಿಂಗ್ನ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ರೌಂಡ್ ಶೇಪ್. ಯಾಕಂದರೆ ಇಲ್ಲ ಅಂತಂದರೆ ಒಂಥರ ಮೇಲ್ಗಡೆ ನೀವು ಸ್ಟಿಚ್ ಹಾಕಿರೋದು ಒಂಥರ ಗುನ್ ಥರ ಬರುತ್ತೆ. ಆ ಥರ ಬರಬಾರ್ದು ಅಂತಂದರೆ ನೀಟಾಗಿ ಲೈನಿಂಗ್ನ ಎಳೆದಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ಟಿಚ್ ಆದ ನಂತರ ನೀವೇನು ಮಾಡ್ಕೋಬೇಕು ಅಂದರೆ ಸೈಡ್ ಬರುತ್ತೆ ಅಲ್ವಾ, ಮೇಲ್ಗಡೆ ಶೋಲ್ಡರ್ ಇದೆ ಅಲ್ವಾ, ಶೋಲ್ಡರ್ ಎಷ್ಟು ಇಂಚ್ ತೊಗೋತೀರಾ ನೀವು? 4 ಇಂಚ್ ತೊಗೊಳ್ಳಿ, 3 ಇಂಚು ಎಷ್ಟು ಬೇಕಾದ್ರೂ ತೊಗೊಳ್ಳಿ. ಶೋಲ್ಡರಿಂದ ಫುಲ್ಲು ಕೆಳಗಡೆ ತನಕ ಸ್ಟಿಚ್ ಹಾಕೋಬೇಕು ಎರಡು ಸೈಡೂ. ಸಾರಿ, ನಾನು ಇದರಲ್ಲಿ ಒಂದು ತೋರಿಸಿಲ್ಲ. ಇದು ಸ್ಟಿಚ್ ಹಾಕೋಕ್ಕೂ ಮುಂಚೆನೇ ಲೈನಿಂಗ್ ಇರುತ್ತಲ್ವ, ಕೆಳಗಡೆ ಲೈನಿಂಗ್ನ ನೀವು ಮಡಿಸ್ಕೊಂಡು ಅಂದರೆ ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ನೀವು ಅದನ್ನು ನೀವು ಸ್ಟಿಚ್ ಹಾಕ್ಕೊಳ್ಳಿ. ಲೈನಿಂಗ್ ಮಾತ್ರ ಕೆಳಗಡೆ. ಆನಂತರ ಬಂದು ಫುಲ್ಲು ಫೋಲ್ಡ್ ಇರುತ್ತಲ್ಲ ಅದೆಲ್ಲನೂ ಕೂಡ ನೀವು ಫುಲ್ ಎರಡು ಸೈಡು ಕೂಡ ಮೇಲ್ಗಡೆಯಿಂದ ಕೆಳಗಡೆ ಟಾಪ್ ತನಕನೂ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಕಂಕ್ಲಿಂದ ಅಂದರೆ ಮೇಲ್ಗಡೆ ಶೋಲ್ಡರಿಂದ ಕಂಕ್ಲಿನ ಬಂದು ಏಕ ಹಾಕ್ಕೊಳ್ಳಿ. ಆನಂತರ ನಾನು ಬಂದು ಇಲ್ಲಿ ಟಾಪ್ ಇದೆಯಲ್ಲ, ಟಾಪ್ ಎಡ್ಜು ಕೂಡ ನಾನು ಮಡ್ಚೊಲಿತಾ ಇದ್ದೀನಿ. ಲೈನಿಂಗ್ನು ಕೂಡ ನೋಡ್ಕೊಳ್ಳಿ, ಅಲ್ಲಿ ಮಡ್ಸೊಲ್ಕೊಂಡಿದ್ದೀನಿ. ಫಸ್ಟು ಸ್ಟಿಚ್ ಹಾಕೋಕ್ಕೂ ಮೊದಲು ಲೈನಿಂಗ್ ಮಡ್ಸೊಲ್ಕೋಬೇಕು, ಆಯಿತಾ? ಆನಂತರ ಕೆಳಗಡೆ ಟಾಪ್ ಪೀಸ್ ಇರುತ್ತಲ್ಲ, ಟಾಪ್ ಪೀಸಿ ಮಡ್ಸೊಲ್ಕೋಬೇಕು. ಒಂದು ಅರ್ಧ ಇಂಚಷ್ಟು ಮಡಿಸಿ ಸಾಕು, ಅದೇನು ಜಾಸ್ತಿ ಏನು ಬೇಕಾಗಿಲ್ಲ. ಒಂದು ಅರ್ಧ ಇಂಚಷ್ಟು ನೀವು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅದು ಗೊನ್ ಬರ್ದಿರ್ತಾರೆ ನೀಟಾಗಿ ಬರಬೇಕು. ಇಲ್ಲಾಂದರೆ ಡ್ರೆಸ್ಸು ಒಂಥರ ಏರುಪೇರಾಗಿಬಿಡುತ್ತೆ. ಅದರಿಂದ ನೀಟಾಗಿ ನೀವೇನು ಮಾಡಬೇಕು ಅಂತಂದರೆ ಸ್ಟಿಚ್ ಹಾಕೊತ ಹೋಗಿ. ನಾನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಟಿಚ್ ಆಗ್ತಾಯಿದೆ ಅಂತ. ನಾವು ಸ್ಟಿಚ್ಚಿಂಗು ಎಷ್ಟು ಚೆನ್ನಾಗಿ ಬರುತ್ತೆ, ಡ್ರೆಸ್ಸು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ಎಲ್ಲೂ ಸಿಕ್ತರ ಬರಲ್ಲ. ಮತ್ತು ಕೆಲವು ನೋಡಿರ್ಬೋದು ನೀವು ಡ್ರೆಸ್ಗಳು ಸೊಟ್ಟ ಥರ ಬರ್ತಾ ಇರುತ್ತೆ, ಅಂದರೆ ಮಡಿಸಿ ಫೋಲ್ಡ್ ಮಾಡೋಳಿದ್ರೆ ಆ ಥರ ಕೂಡ ಬರಲ್ಲ, ಸೊಟ್ಟ ಥರ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ನೀವು ಆ ಥರ ನೀಟಾಗಿ ನೋಡಿಕೊಂಡು ಫುಲ್ಲು ಒಂದೇ ನೀಟಾಗಿ ಒಂದು ಸಮ ಇರಬೇಕು ಟಾಪ್ ಕೆಳಗಡೆ. ಯಾಕಂದರೆ ನಾನು ಮುಂದೆಗಡೆ ಫ್ರಂಟ್ ಟಾಪ್ ಡಿಸೈನ್ ಇತ್ತು, ಅದೇ ಅಳತೆಗೆ ನಾನು ತಗೊಬಂದು ಕೆಳಗಡೆ ಅದನ್ನು ಸ್ವಲ್ಪ ಒಂದು 1/2 ಇಂಚು ಮಡಿಸಿ ಹೊಲ್ದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಕಟಿಂಗು ಕೂಡ ಮಾಡಿದ್ದೀನಿ, ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ತೋರಿಸಿದ್ದೀನಿ. ಅದೇ ರೀತಿ ಫ್ರಂಟ್ ಪಾರ್ಟ್ಸ ಕೂಡ ಅದೇ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಮೇಲ್ಗಡೆ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತೆಗೆದು ಆನಂತರ ಬಂದು ನಿಮಗೆ ನೀಟಾಗಿ ಫುಲ್ ಏಕ ಹಾಕ್ಕೊಂಡು ಕೆಳಗಡೆ ಇದೇನು ಅಂಚೇನು ಹೊಲಿಯಂಗಿಲ್ಲ, ಲೈನಿಂಗ್ ಮಾತ್ರ ಹೊಲ್ಕೊಳ್ಳಿ. ಲೈನಿಂಗ್ ಅಂಚು ಹೊಲಿರಿ ಸಾಕು, ಒಂದು ಅರ್ಧ ಇಂಚು. ಇದನ್ನು ಕೂಡ ಅದೇ ರೀತಿ ನೀವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಎರಡೂ ಕೂಡ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಎರಡೂ ಕೂಡ ಸ್ಟಿಚ್ ಮಾಡಿಕೊಂಡು ಮೇಲೆ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಎರಡೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಶೋಲ್ಡರ್ ಹತ್ರ ಬಂದುಬಿಟ್ಟು ನೀಟಾಗಿ. ಅಂದರೆ ಮೇಲ್ಗಡೆ ಒಂದು ಅರ್ಧ ಇಂಚಷ್ಟು ಶೋಲ್ಡರು ಅಟ್ಯಾಚ್ ಮಾಡ್ಕೊಳ್ಳಿ. ನೀವು 3/4 ಇಂಚಾದರೂ ಮಾಡ್ಕೊಳ್ಳಿ, ಅರ್ಧ ಇಂಚಾದರೂ ಮಾಡ್ಕೊಳ್ಳಿ ಅಷ್ಟೇ. ಅದಕ್ಕಿಂತ ಕಡಿಮೆ 1/4 ಇಂಚೆಲ್ಲ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ಸ್ವಲ್ಪ ಭುಜದ ಹತ್ರ ಜಾರ್ಕೊಂಡಂಗೆ ಆಗಿಬಿಡುತ್ತೆ ಅಷ್ಟೇ. ಆ ನಂತರ ನಾವು ಬಂದ್ಬಿಟ್ಟು ಅಂದರೆ ಸ್ಲೀವ್ ಎಲ್ಲನೂ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೆ ನಾನು. ಲೈನಿಂಗ್ಗೆ ಸ್ಲೀವ್ ಅಟ್ಯಾಚ್ ಮಾಡೋದು ನಾನು ಬ್ಲೌಸಲ್ಲೇ ತೋರಿಸಿದ್ದೀನಿ, ಡ್ರೆಸ್ಗೂ ಅದೇ ಥರ ಅಟ್ಯಾಚ್ ಮಾಡೋದು. ಅಟ್ಯಾಚ್ ಮಾಡಿ ಇಟ್ಕೊಂಡು ಆನಂತರ ನೀವು ಬಂದುಬಿಟ್ಟು ಸ್ಲೀವ್ನ ನೀವು ಅಟ್ಯಾಚ್ ಮಾಡಿ ಡ್ರೆಸ್ಗೆ ಎರಡು ಸೈಡು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಅಂದರೆ 2 ಹೊಲಿಗೆ ಹಾಕಿ, ನಿಮಗೆ ಇನ್ನೂ ಬೇಕು ನಾನು ಹಾಕೋದು 2 ಹೊಲಿಗೆ ಹಾಕ್ತೀನಿ ಸ್ಲೀವ್ಗೆ. ನೀವು ಕೂಡ 2 ಹೊಲಿಗೆ ಹಾಕ್ಬೋದು, ಬೇಕು ಅಂದರೆ ನೀವು 3 ಹೊಲಿಗೆ ಕೂಡ ಹಾಕ್ಕೊಳ್ಳಿ. ನಾನು ತುಂಬ ನಿಧಾನವಾಗಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಹೊಸಬ್ರಿಗೆ ಬಹಳ ಸುಲಭವಾಗಿ ಕಲ್ತ್ಕೋಬೋದು. ನೋಡಿಕೊಂಡು ತುಂಬ ಈಸಿಯಾಗಿ ಕಲ್ತ್ಕೋಬೋದು. ತುಂಬ ಫಾಸ್ಟಾಗಿ ಮಾಡಿಬಿಟ್ರೆ ನಿಮಗೆ ಗೊತ್ತಾಗಲ್ಲ ಯಾವ ಥರ ಮಾಡಬೇಕು, ಏನು ಹೇಗೆ ಸ್ಟಿಚ್ ಮಾಡಿದ್ರು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ, ಸ್ವಲ್ಪ ಸ್ಲೋ ಆಗಿ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೀನಿ ನಾನು. ಯಾಕಂದರೆ ನಿಮಗೆ ಒಂದೊಂದೇ ರೀತಿ ತೋರಿಸಿದ್ರೆ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋದರೆ ನಿಮಗೆ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ, ಕಲ್ತ್ಕೋಬೋದು. ಈಗ ಕಲ್ತಿರೋರು ಸ್ಟಿಚ್ ಮಾಡ್ಕೋತಾರೆ, ನೀವು ಕಲಿದಿರೋರು ಏನು ಮಾಡ್ತೀರೋ ಹೊಸಬ್ರು ಅಂದರೆ ತುಂಬ ಫಾಸ್ಟಾಗಿ ಹೊರಟೋಗ್ಬಿಟ್ರೆ, ಅಂದರೆ ಬೇರೆ ಥರ ತೋರಿಸ್ಕೊಂಡು ಹೊರಟೋಗ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ. ಆದ್ದರಿಂದ ಏನು ಮಾಡಿ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ಪು ಯಾವುದೇ ಅಟ್ಯಾಚ್ ಮಾಡ್ಕೋಬೇಕು, ಏನು ಯಾವ ಥರ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಕೂಡ ನಾನು ಈಗ ಫಸ್ಟ್ ಒಂದು ಸೈಡ್ ಹಾಕ್ಕೊತಾ ಇದ್ದೀನಿ, ಎಡದಗಡೆ ಸೈಡ್ ಹಾಕೋತಿದ್ದೀನಿ. ಅದೇ ರೀತಿ ಕೂಡ ಬಲದಗಡೆ ಸೈಡ್ ಹಾಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಂಗೆ ಸ್ಲೀವ್ಗೆ ಸ್ವಲ್ಪ ಪೈಪಿಂಗ್ ಕೊಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಲಿ ಅಂತ ಪೈಪಿಂಗ್ ಕೊಟ್ಕೊಂಡಿದ್ದೀನಿ.
ನೀಟಾಗಿ ಆ ಥರ ಎರಡು ಕಡೆನೂ ಕೂಡ ಸ್ಲೀವ್ ಸೇರಿಸ್ಕೊಂಡು ನೀವು ನೀಟಾಗಿ, ನಾನು ಸ್ಲೀವ್ಗೆ ಸ್ವಲ್ಪ ಪೈಪಿಂಗ್ ಕೊಟ್ಟಿದ್ದೀನಿ, ಯಾಕಂದರೆ ಇದು ಫುಲ್ಲು ಪ್ಲೇನ್ ಇರೋದ್ರಿಂದ ನಾನು ಬಂದ್ಬಿಟ್ಟು ಅಂದರೆ ಸ್ವಲ್ಪ ಸ್ಲೀವ್ಗೆ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ವೇಲ್ ಬಂದಿದೆ, ಪ್ಯಾಂಟು ಮತ್ತು ಟಾಪು ಬಂದು ಪಿಂಕ್ ಕಲರ್ ಬಂದಿದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ವೇಲ್ ಬ್ಲ್ಯಾಕ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಲೈನಿಂಗ್ ಪೀಸ್ ಇತ್ತು, ಅವ್ರದ್ದು ಪೀಸ್ ಇರಲಿಲ್ಲ, ನಾನೇ ಕಾಟನ್ ಲೈನಿಂಗ್ ಪೀಸ್ ಇತ್ತಲ್ಲ ಅದನ್ನು ತೊಗೊಂಡು ನಾನು ಸ್ವಲ್ಪ ಪೈಪಿಂಗ್ ಕುಟ್ಕೊಂಡಿದ್ದೀನಿ ಬ್ಲ್ಯಾಕ್ದು. ಆನಂತರ ನಾನು ಅವರು 9 ಇಂಚ್ ಕೇಳಿದ್ರು, ಅದಕ್ಕೆ ನಾನು ಅಂದಾಜು ಮೇಲೆ ಅದನ್ನು ಇಟ್ಟಿದ್ದೀನಿ ಮುಂದೆಗಡೆ ಇಟ್ಕೊಂಡು, ಅವ್ರದ್ದು ಟಾಪ್ ಇದೆಯಲ್ಲ ಟಾಪ್ ಇಟ್ಕೊಂಡು ಅಳತೆಲಿ. ಆನಂತರ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ, ಅಂದರೆ ಕೆಳಗಡೆ ಇಟ್ಕೊಂಡು ನೆಲದ ಮೇಲೆ ಇಟ್ಕೊಂಡು ನೀವು ಮಾರ್ಕ್ ಹಾಕೋಬೇಕು. ಮಿಷಿನ್ ಮೇಲೆ ಇಟ್ಕೊಂಡು ಮಾರ್ಕ್ ಹಾಕೊಳ್ಳೋಕ್ಕಲ್ಲ, ಅಂದರೆ ಟಾಪ್ ಇದನ್ನು ಕೆಳಗಡೆ ಇಟ್ಟು ಅಳತೆ ಟಪ್ನ ಮೇಲಿಟ್ಟು ನೀಟಾಗಿ 2 ಸೈಡು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಏಕಾಸರೆ ಕರೆಕ್ಟಾಗಿ ನಡು ಹತ್ರ ಎಷ್ಟು ಉದ್ದ ಬರಬೇಕು ನೋಡಿಬಿಟ್ಟು ನೆಕ್ಸ್ಟ್ ಕೆಳಗಡೆ ಡೀಪ್ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಹೊಡಿತೀವಲ್ಲ ಟಾಪ್ಲಿ, ಅದೆಷ್ಟು ಬರಬೇಕು ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಅಲ್ಲಿ ಟಾಕ್ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಆನಂತರ ಆ ಕಡೆ ಈ ಕಡೆ ಟಾಕಿಂದನೇ 3 ಹೊಲಿಗೆ ಕುಟ್ಕೊಳ್ಳಿ. ಎಕ್ಸ್ಟ್ರಾ ಬೇಕು ಅಂದರೆ ನೀವು ಸಪ್ರೇಟು ಎಡ್ಜಲ್ಲಿ ಬೇಕಾದ್ರೆ ಒಂದು ಹೊಲಿಗೆ ಕೊಟ್ಕೋಬೋದು. ನಾನಿಲ್ಲಿ ಎಡ್ಜಲ್ಲಿ ಹೊಲಿಗೆ ಕೊಟ್ಟಿಲ್ಲ, ನಾನು 3 ಹೊಲಿಗೆ ಕೊಟ್ಟಿದ್ದೀನಿ. ಕೆಲವು ಮಾಮೂಲಿ ತೋಳಿಂದ ನಡುವಿಂದ ಅಂದರೆ ಸ್ವಲ್ಪ ಇದ್ರ ತನಕ. ಆ ನಂತರ ಬಂದ್ಬಿಟ್ಟು ಸ್ವಲ್ಪ ಗೊತ್ತಿರುತ್ತಲ್ಲ ನಿಮಗೆ ಟಾಪ್ ಅಳತೆ ಇಟ್ಕೊಂಡು, ಮತ್ತು ಈ ಕಡೆ ಎಷ್ಟು ಬರಬೇಕು ಅಂದರೆ ಹೊಟ್ಟೆ ಸೈಡ್ ಇದೆಯಲ್ಲ, ಹಾಗಾದರೆ ಎಷ್ಟು ಬರಬೇಕು ಅಂತ ನೋಡ್ಕೋಬೇಕು ನೀವು. ಯಾಕಂದರೆ ಚಿಕ್ಕದಾದರೆ ಆಗಲ್ಲ, ತುಂಬ ಚಿಕ್ಕದಾದರೆ ಅದು ಒಂಥರ ಬಿಗಿ ಆಗುತ್ತೆ, ಹೊಟ್ಟೆ ಥರ ಕಾಣುತ್ತೆ. ಅದರಿಂದ ಅದ್ರ ಹತ್ರ ಎಷ್ಟು ಅಗಲ ಇರಬೇಕು ಅನ್ನೋದನ್ನ ಅವರು ಟಾಪಲ್ಲಿ ಎಷ್ಟು ಅಗಲ ಇದೆ ಅಂತ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಅದೇ ರೀತಿ 2 ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದನ್ನು ಮಿಷಿನ್ ಮೇಲೆ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೋಬೇಡಿ. ಟಾಪ್ನ ಕೆಳಗಡೆ ಇದನ್ನು ನಾವು ಸ್ಟಿಚ್ ಮಾಡ್ತಾ ಇದ್ದೀವಲ್ಲ ಆ ಟಾಪ್ ಇಟ್ಕೊಳ್ಳಿ. ಆನಂತರ ಅಳತೆ ಟಾಪ್ ಇಟ್ಕೊಳ್ಳಿ. ಅಳತೆ ಟಾಪ್ ಮೇಲೆ ಇಟ್ಕೊಂಡು ಮಾರ್ಕರ್ ತೊಗೊಂಡು 2 ಸೈಡು ಕೂಡ ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಉದ್ದ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದ್ರು ತೋಳ ಹತ್ರ ಬಾಡಿ ಹತ್ರ ಕರೆಕ್ಟಾಗಿರುತ್ತೆ, ಎಕ್ಸ್ಟ್ರಾ ಏನಾದ್ರು ತೋಳ ಹತ್ರ ಬಂತು ಅಂತಂದರೆ ಎಕ್ಸ್ಟ್ರಾ ಜಾಸ್ತಿ ಬರುತ್ತೆ ತೋಳ ಹತ್ರ. ಯಾಕಂದರೆ ಎಷ್ಟು ಅಗಲ ಇದೆ ಅಷ್ಟು ಕೂಡ ತೊಗೊಂಡಿರ್ತೀವಿ ಸ್ಲೀವ್ನ, ಅದಕ್ಕೋಸ್ಕರ ಎಕ್ಸ್ಟ್ರಾ ಬರುತ್ತೆ. ಆ ಎಕ್ಸ್ಟ್ರಾ ಏನು ಮಾಡಿ ಅಂತಂದರೆ ಕಟ್ ಮಾಡಿ, ಸ್ವಲ್ಪ ತೋಳ ಹತ್ರ ಮಾತ್ರ ಕಟ್ ಮಾಡಿ. ಅದೇ ಥರ ನಾನು 2 ಸೈಡು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. 2 ಸೈಡು ಕೂಡ ಕಟ್ ಮಾಡಿಕೊಂಡು ಆನಂತರ ಆ ಕಡೆ ಈ ಕಡೆ ಸೈಡು ಡೀಪ್ ಇರುತ್ತಲ್ಲ ಅದು ಫೋಲ್ಡ್ ಮಾಡಿ ಹೊಲಿಬೇಕಲ್ವ. ನೀಟಾಗಿ ಲೈನಿಂಗ್ ಎಲ್ಲ ನೀಟಾಗಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀಟಾಗೆಲ್ಲ ಒಂದು ಸಮಕ್ಕೆ ನೀಟಾಗಿ ಮಾಡ್ಕೊಂಡು ಅದನ್ನು ಎಷ್ಟು ಇಂಚು ಅಂದರೆ 1 ಇಂಚ್ ಮಾಡಿಸ್ಬೇಕಾಗುತ್ತೆ. ನೀವು ಅರ್ಧ ಇಂಚ್ ಮಾಡಿಸಿದ್ರೆ ಅದಕ್ಕೆ ಅರ್ಧ ಇಂಚ್ ಮಾಡ್ಸೋಕೋದ್ರೆ ಚೆನ್ನಾಗಿ ಕಾಣಲ್ಲ. ಆದರೆ ನೀವು 1 ಇಂಚು ಆನಂತರ ಇನ್ನೊಂದು ಇಂಚ್ 2 ಫೋಲ್ಡ್ ಬರುತ್ತೆ. ಇದು ನೀಟಾಗಿ ಹೊಲಿಬೇಕಾಗುತ್ತೆ, ಯಾಕಂದರೆ ಒಳಗಡೆ ಒಂದು ಫೋಲ್ಡ್ ಹೋಗುತ್ತೆ, ಮೇಲ್ಗಡೆ ಒಂದು ಫೋಲ್ಡ್ ಬರುತ್ತೆ. ಅದರಿಂದ ನಿಮಗೆ 1 ಇಂಚ್ ಮಾಡಿಸ್ಬೇಕಾಗುತ್ತೆ. 1 ಇಂಚ್ ಮಾಡಿಸಿದ್ರೆ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದ್ರ ಹತ್ರ ನಡು ಹತ್ರ ನೀಟಾಗಿ ಇಟ್ಕೋಬೇಕು, ಅಡ್ಡಾಗಿ ನೀಟಾಗಿ ಒಂದೊಂದು ಹೊಲಿಗೆ ಹಾಕ್ಕೊಳ್ಳಿ. ನೀವು ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ಟಾಪ್ಗಳನ್ನೂ ನೋಡಿರ್ತಾರೆ ಯಾವ ಥರ ಹಾಕಿರ್ತಾರೆ ಅಂತ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ರೆ. ಅಂದರೆ ನೀವು ಹೊಸಬ್ರು ಕಲಿಯೋರು ತುಂಬ ಒಂದೊಂದು ಹೊಲಿಗೆನೇ ಹಾಕಿ ಸಾಕು, 2 ಹೊಲಿಗೆ ಹಾಕೋಕೆ ಹೋಗಬೇಡಿ. ಫೋಲ್ಡ್ ಮಾಡಿ ಹೊಲಿತೀರಲ್ಲ ಆವಾಗ 2 ಹೊಲಿಗೆ ಹಾಕಿದ್ರೆ ಒಂಥರ ಚಪ್ಪೆ ಥರ ಆಗ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಸಿಂಗಲ್ ಹೊಲಿಗೆ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಸಿಂಗಲ್ ಹೊಲಿಗೆನೇ ಸಾಕು. ಚಪ್ಪೆ ಹೆಂಗೆ ಕಾಣಿದ್ರೆ ಒಂಥರ ಹಿಂದೆ ಎತ್ಕೊಂಡಂಗೆ ಆಗುತ್ತೆ, ಅದಕ್ಕೋಸ್ಕರ ನಾನು ಚಪ್ಪೆ ಥರ ಮಾಡಿಲ್ಲ. 2 ಸೈಡು ಕೂಡ ನಾನು ಇದು ಮಾಡಿಕೊಂಡು ಒಂದೊಂದು ಹೊಲಿಗೆ ಹಾಕ್ಕೊಂಡು ಕೆಳಗಡೆ ಟಾಪ್ ಕೊಟ್ಕೊಂಡಿದ್ದೀನಿ. ಟಾಪ್ ನೀವು ಫೈನಲಾಗಿ ನಾನು ಮಾಡಿ ಹೊಲ್ದಿರ್ತೀನಲ್ಲ ಅದನ್ನು ತೋರಿಸ್ತೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀಟಾಗಿ ಕೆಲವ್ರು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಫುಲ್ ಎಲ್ಲ ಒಂಥರ ಆ ಕಡೆ ಈ ಕಡೆ ಎಲ್ಲ ಒಂಥರ ಎತ್ಕೊಂಡಂಗಾಗುತ್ತೆ. ಇದು ಅಷ್ಟು ಆ ಥರ ಆಗೋಲ್ಲ. 2 ಹೊಲಿಗೆ ಕೊಟ್ಟರೆ ನೀವು ಆ ಥರ ಆಗುತ್ತೆ. ಬಟ್ ನೀವೇನು ಮಾಡಿ ಅಂತಂದರೆ ಒಂದೇ ಒಂದು ಹೊಲಿಗೆ ಕೊಟ್ಕೊಳ್ಳಿ, ಹಾಗಾದರೆ ತುಂಬ ಚೆನ್ನಾಗಿರುತ್ತೆ. ಅದು ನೋಡ್ತಾ ಇರ್ಬೋದು ನಾನು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಆಮೇಲೆ ಏರುಪೇರು ಮಾಡೋಕ್ಕೆ ಹೋಗ್ಬಿಡಿ, ಕಟಿಂಗ್ ಮಾಡ್ಕೋಬೇಕಾದ್ರೇ ಸ್ಟ್ರೈಟ್ ಥರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ಟ್ರೈಟ್ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಏರುಪೇರು ಒಂದೇ ಮುಂದೆ ದುಡ್ದು ಕೆಳಗಡೆ ಚಿಕ್ಕದು ಆ ಥರ ಬರೋಕ್ಕಿಲ್ಲ, 2 ಕೂಡ ಒಂದೇ ಸಮ ನೀಟಾಗಿ ಬರುತ್ತೆ. ನಾನು ಫುಲ್ಲು 2 ಸೈಡು ಕೂಡ ಅದೇ ಥರ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕೆಲವರು ಸ್ಟಿಚ್ ಮಾಡಬೇಕಾದ್ರೆ ಮಾಡೋ ಎಡವಟ್ಟು ಏನಂತಂದರೆ ಗೊತ್ತಾಗಲ್ಲ ಅವ್ರಿಗೆ, ಯಾವ ಥರ ಮಾಡಿದ್ರೆ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಮೇಲ್ಗಡೆ ಕಟಿಂಗ್ ಮಾಡ್ತಾರೆ ಕೆಲವ್ರುಗಳು, ಒಳಗಡೆ ನಾನು ಒಳಗಡೆ ಕಟಿಂಗೇ ಮಾಡಿಲ್ಲ. ಆದರೂ ಕೂಡ ತುಂಬ ಅಂದರೆ ಇದ್ರ ಹತ್ರ ಫೋಲ್ಡ್ ಮಾಡಿ ಹೊಲಿತೀವಲ್ಲ ಅದ್ರದ್ದು ಕಟಿಂಗ್ ಮಾಡಿದ್ರೆ ನೀಟಾಗಿ ಇದಾಗುತ್ತೆ. ಅಂದರೆ ಫೋಲ್ಡ್ ಥರ ಬರುತ್ತೆ ಅಂದ್ಬಿಟ್ಟು ಕಟ್ ಮಾಡ್ತಾರೆ, ನಾನು ಕಟ್ಟಿಂಗ್ ಮಾಡಲ್ಲ, ಆದರೂ ಕೂಡ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಅವರೆಷ್ಟು ಏನು ಅಳತೆ ಕೊಟ್ಟಿದ್ರು ಫುಲ್ ಅದು ಅಳತೆಗೆ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ನೀವು ಕೂಡ ಒಮ್ಮೆ ನಾನು ತುಂಬ ಈಸಿ ಮೆಥಡಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ನೀವು ಕೂಡ ತುಂಬ ಈಸಿಯಾಗಿ ನೋಡಿಕೊಂಡು ಕಲಿತ್ಕೊಂಡು ನಿಮ್ಮ ಡ್ರೆಸ್ ನೀವೇ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸ್ಟಿಚಿಂಗ್ಗೆ ಬಂದು 350 ರೂಪಾಯಿ ತೊಗೋತಾರೆ, ಅದೇ ಅಮೌಂಟು ನಿಮ್ಗೆ ಇಷ್ಟ ಉಳ್ಕೊಳ್ಳುತ್ತೆ. ಏನಾದ್ರು ನೀವು ಪರ್ಚೇಸ್ ಮಾಡ್ಬೋದು ಅದರಲ್ಲೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.